ಹೇಳ್ತಿದ್ದಾರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ವಿಷಯದಲ್ಲಿ. ಸ್ಟೇಟ್ ಗೌರ್ಮೆಂಟ್ ನಮ್ಮ ಕೇಳಿದ್ರಿ. ಡಿ ಕೆ ಶಿವಕುಮಾರ್ ಹೋಗಿ ಕೇಳಿದಾಗಲ್ವಾ? ಡಿ ಫಾಲೋ ಮೀ. ನಾನು ಕೇಳಿದ್ದೀನಿ ನೀರಾವರಿ ಮಂತ್ರಿಗಳಿಗೆ. ನಿರ್ಮಲಾ ಸೀತಾರಾಮನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ, ಮತ್ತೆ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ಕೇಳಿದ್ರೆ ಕೊಡಬೇಕು ಅಂತ ಇಲ್ಲಿದೆ. ಆಯ್ತು, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಬಜೆಟ್ನಲ್ಲಿ ಹೇಳಿದ್ಮೇಲೆ ಕೊಡಬೇಕೋ ಬೇಡ? ಅಂಡ್ ಶಿ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಆಸ್ ಎ ರಾಜ್ಯಸಭಾ ಮೆಂಬರ್. ಶಿ ಈಸ್ ಫ್ರಮ್ ಕರ್ನಾಟಕ ಟು ಡೆಲ್ಲಿ ರಾಜ್ಯಸಭಾ. ಗೊತ್ತಾಯ್ತಾ ನಿಮಗೆ? ಮತ್ತೆ ಅವ್ರ ಜವಾಬ್ದಾರಿ ಅಲ್ವಾ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ 5,300 ಕೋಟಿ ಹೇಳಿ ಕೊಡ. ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ 17% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇಲ್ಲ ಅಂತಂದ್ರೆ ಅದಾಯ್ತಾ, ಅದ್ರ ಮೇಲೆ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ರು 15 ಫೈನಾನ್ಸ್ ಕಮಿಷನ್ ಅವರು. ಒಂದು 5,495 ಕೋಟಿ, ಇನ್ನೊಂದು 6,000 ಕೋಟಿ. ಬೋತ್ ಪುಟ್ ಟುಗೆದರ್ 11,495 ಕೋಟಿ. 11,495 ಕೋಟಿ. ಇವತ್ತು ನನಗೊಂದು ರೂಪಾಯಿ ಇಲ್ಲ. ರಿಜೆಕ್ಟ್ ಮಾಡಿಬಿಟ್ರು ಮಿಸಸ್ ನಿರ್ಮಲಾ ಸೀತಾರಾಮನ್. ಈಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ ಮಂಡಿಸಿದ್ರು ಫೆಬ್ರವರಿ ತಿಂಗಳಲ್ಲಿ 23-24ಕ್ಕೆ. ಅದರಲ್ಲಿ ಹೇಳಿದ್ದಾರೆ, ಮತ್ತೆ ರೀಟ್ರೇಟ್ ಮಾಡಿದ್ದಾರೆ, ಕೇಂದ್ರದಿಂದ 5,300 ಕೋಟಿ ರೂಪಾಯಿ ಬರುತ್ತದೆ. ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಬಜೆಟ್ನಲ್ಲಿ. ಆಮೇಲೆ ಇದನ್ನ ರಾಷ್ಟ್ರೀಯ ಯೋಜನೆ ಅಂತ ಡಿಕ್ಲೇರ್ ಮಾಡ್ತೀವಿ. ಎಂತದ ಹೇಳಿ? ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀವಿ. ಮಾಡಿದ್ರ? ಹೇಳಪ್ಪ ನೀನೇ ತಮ್ಮ. ಮತ್ತೆ ನಿಮಗೆಲ್ಲ ಕೋಪ ಬರದಿದ್ರೆ ಹೆಂಗೆ ಹೇಳೋದು? ಕನ್ನಡಿಗರಾಗಿ ನೀವು ಕೋಪ ಬರಬೇಕು ಕೇಂದ್ರ ಸರ್ಕಾರದ ಮೇಲೆ. ನಿಮ್ಮ ಜಿಲ್ಲೆ ಪ್ರಾಜೆಕ್ಟ್